ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿಗೊಂದು ಪತ್ರ. ಕರ್ನಾಟಕ ರಾಜಕಾರಣ ಎಂಥೆಂಥ ಮಹನೀಯರನ್ನ, ಮಹಾನುಭಾವರನ್ನ, ಮುತ್ಸದ್ದಿಗಳನ್ನ, ದೂರದೃಷ್ಟಿಯುಳ್ಳ ಧೀಮಂತ ನಾಯಕರನ್ನ ಕಂಡಿದೆ. ಆದರೆ ನಿಮ್ಮಂಥ ಖತರ್ನಾಕ್ ಪ್ರತಿಭೆಯನ್ನ ಕರ್ನಾಟಕದ ರಾಜಕಾರಣ ಹಿಂದೆಂದೂ ಕಂಡಿಲ್ಲ, ಮುಂದೆಂದೂ ಕಾಣಲಾರದು. ರಾಜಕೀಯದ ಸಿದ್ಧಸೂತ್ರಗಳನ್ನೆಲ್ಲ ಧ್ವಂಸ ಮಾಡಿ ಕುಟಿಲ ರಾಜಕಾರಣದ ಮೊಹರು ಒತ್ತಿದ ಕೀರ್ತಿ ನಿಮಗೆ ಸಲ್ಲುತ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ನೀವು ಸಕ್ರಿಯರಾಗಿರುವ ಈ ಯುಗ ನಿಮ್ಮ ಮಹಾನ್ ಕಪಟ, ಅನುಕೂಲ ಸಿಂಧು ರಾಜಕಾರಣದ ಶಿಥಿಲಗೊಂಡ ಪುಟಗಳಿಂದಾಗಿ ಭವಿಷ್ಯದ ಪೀಳಿಗೆಗೆ ಕೆಟ್ಟ ಉದಾಹರಣೆಯಾಗಿ ಉಳಿದುಕೊಳ್ಳಲಿದೆ. ಸಮಯಕ್ಕೆ ತಕ್ಕಂತೆ ನಿಲುವು, ಅಧಿಕಾರ ಕೊಟ್ಟವರಿಗೆ ಮಾತ್ರ ಒಲವು, ಇವು ನಿಮ್ಮ ಟಿಪಿಕಲ್ ರಾಜಕಾರಣದ ಸಿದ್ಧಾಂತಗಳು. ರಾಜಕೀಯದಲ್ಲಿ ತಂತ್ರ ಪ್ರತಿತಂತ್ರಗಳನ್ನ ಮಾಡೋದು ಹೊಸದೇನಲ್ಲ, ಅವೆಲ್ಲವೂ ರಾಜಕಾರಣದ ಭಾಗಗಳೇ. ಆದರೆ ನಿಮ್ಮ ರೀತಿ ಸುಳ್ಳು, ಪೊಳ್ಳು, ಬ್ಲ್ಯಾಕ್ ಮೇಲ್, ಉಡಾಫೆ, ನಾಟಕ, ಎಮೋಷನಲ್ ಗಿಮಿಕ್ ಮಾಡಿಕೊಂಡು ರಾಜಕಾರಣ ಮಾಡುವ ಮತ್ತೊಬ್ಬ ರಾಜಕಾರಣಿ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತದಲ್ಲೇ ಸಿಗಲಿಕ್ಕಿಲ್ಲ. ಪಾಲಿಟಿಕ್ಸ್ಗೆ ನಿಮ್ಮ ಎಂಟ್ರಿಯೇ ಹಸಿ ಹಸಿ ಮೋಸಗಾರಿಕೆ ರಾಜಕಾರಣಕ್ಕೆ ಮುನ್ನುಡಿ ಬರೆದಿತ್ತು. ಮೊದಲು 2020 ಅಧಿಕಾರದ ಒಪ್ಪಂದ ಮಾಡಿಕೊಂಡು ಆನಂತರ ವಚನಭ್ರಷ್ಟರಾಗಿದ್ದು ನಿಮ್ಮ ನೈಜ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಿತ್ತು. ಸಿಕ್ಕ ಅಧಿಕಾರವನ್ನ ಬರೀ ಜನತಾದರ್ಶನ, ಗ್ರಾಮ ವಾಸ್ತವ್ಯದ ಹೆಸರಲ್ಲಿ ನಾಟಕ ಮಾಡಲು ಮಾತ್ರ ಬಳಸಿಕೊಂಡಿರಿ. ಉನ್ನತ ಸ್ಥಾನದಲ್ಲಿದ್ದುಕೊಂಡು ನಟಿಯೊಬ್ಬಳ ಸಂಘಕ್ಕೆ ಬಿದ್ದು ಸಾಂಸಾರಿಕ ಬದುಕನ್ನು ಮೂರಾಬಟ್ಟೆ ಮಾಡಿಕೊಂಡಿರಿ. ರಹಸ್ಯ ಸಂಬಂಧದಿಂದ ಹುಟ್ಟಿದ ಮಗಳ ಬಗ್ಗೆಯೂ ಚಕಾರವೆತ್ತದೆ ಅನ್ಯಾಯ ಮಾಡಿಬಿಟ್ರಿ. ಮುಂದೊಂದು ದಿನ ಆ ನಟಿ ಯಾರೋ ತನಗೆ ಗೊತ್ತೇ ಇಲ್ಲ ಅಂತ ತಿಪ್ಪೆ ಸಾರಿಸಿಬಿಟ್ಟಿರಿ. ಸುಳ್ಳುಗಾರಿಕೆಯಲ್ಲಿ ನಿಮ್ಮನ್ನ ಮೀರಿಸುವ ಮತ್ತೊಬ್ಬ ರಾಜಕಾರಣಿ ಇಲ್ಲ ಅನ್ನೋದನ್ನ ಪದೇ ಪದೇ ಸಾಧಿಸುತ್ತಲೇ ಬಂದಿದ್ದೀರಿ. ನಿಮ್ಮೆಲ್ಲ ಅಸಡ್ಡಾಳಗಳಿಗೆ ಸಾಥ್ ನೀಡಿದ್ದ ಜಿಗ್ರಿ ದೋಸ್ತುಗಳಿಗೆಲ್ಲ ಮುಹೂರ್ತ ಫಿಕ್ಸ್ ಮಾಡಿ ಜೆಡಿಎಸ್ನಿಂದಲೇ ಓಡಿಸಿಬಿಟ್ರಿ. ಇನ್ನು ನಿಮ್ಮ ವಿದೇಶ ಪ್ರವಾಸಗಳ ಕಥೆಗಳಂತೂ ರಣರೋಚಕ ಬಿಡಿ. ಭಾರತೀಯ ಪಾಲಿಟಿಕ್ಸ್ನಲ್ಲಿ ಹಿಟ್ ಅಂಡ್ ರಾಜಕಾರಣಿ ಅಂತ ಯಾರಾದರೂ ಇದ್ರೆ ಅದು ನೀವೊಬ್ಬರೇ ಮಾತ್ರ. ಜೇಬಲ್ಲಿದ್ದ ಪೆನ್ ಡ್ರೈವ್ ಹೊರತೆಗೆದು ಇದರಲ್ಲಿ ಸಚಿವರ ಭ್ರಷ್ಟಾಚಾರದ ದಾಖಲೆಗಳಿವೆ ಎಂದು ಎಸ್ಕೇಪ್ ಆಗಿದ್ದು ನೀವೇ ತಾನೆ. ಭ್ರಷ್ಟಾಚಾರ ನಡೆದಿದ್ದೇ ಆದಲ್ಲಿ ಅದನ್ನ ನೀವು ಧೈರ್ಯವಾಗಿ ಹೊರಗೆಳೆಯಬೇಕಿತ್ತು. ಬದಲಾಗಿ ನೀವು ಅದನ್ನ ಮರೆಮಾಚುವ ಮೂಲಕ ನೀವೇ ಭ್ರಷ್ಟಾಚಾರಕ್ಕೆ ಸಾಥ್ ಕೊಟ್ಟಿದ್ದೀರಿ. ಈ ರೀತಿ ನೀವು ಮರೆಮಾಚಿರುವ ಅದೆಷ್ಟೋ ಭ್ರಷ್ಟಾಚಾರ ಆರೋಪದ ಕೇಸ್ಗಳನ್ನ ನೀವು ಮರೆತಿರಬಹುದು, ಆದರೆ ಜನ ಮಾತ್ರ ಮರೆತಿಲ್ಲ. ಅಧಿಕಾರ ದೂರವಾದಾಗಲೆಲ್ಲ ಆಡಳಿತ ಪಕ್ಷದ ಮೇಲೆ ಬೇಕಾಬಿಟ್ಟಿ ದಾಳಿ ಮಾಡೋದು ನಿಮಗೆ ಕರಗತವಾಗಿತ್ತು. ಅಧಿಕಾರ ಅನುಭವಿಸಲು ಬಿಜೆಪಿ ಆದ್ರೂ ಸರಿ, ಕಾಂಗ್ರೆಸ್ ಆದ್ರೂ ಸರಿ ಎಂಬ ನಿಮ್ಮ ಹಪಾಹಪಿಯ ಕಾರಣದಿಂದಲೇ ನೀವು 2 ಬಾರಿ ಮುಖ್ಯಮಂತ್ರಿಯಾಗಲು ಕಾರಣವಾಯಿತು. ಸರಳ ಸಿಎಂ, ರೈತ ಸಿಎಂ ಎಂದು ಹೊಗಳಿಸಿಕೊಳ್ಳುತ್ತಲೇ ವೈಭವೋಪೇತ ಜೀವನ ನಡೆಸಿದ್ದು ನಿಮ್ಮ ಇಬ್ಬಗೆಯ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಇಡೀ ಭಾರತದಲ್ಲೇ 5 ಸ್ಟಾರ್ ಹೋಟೆಲ್ನಿಂದ ಆಡಳಿತ ನಡೆಸಿದ ಏಕೈಕ ಮುಖ್ಯಮಂತ್ರಿಯೂ ನೀವೇ. ರೈತರ ಹೆಸರು ಹೇಳುತ್ತಲೇ ರೈತ ಮಹಿಳೆಯನ್ನ ಎಲ್ಲಿ ಮಲಗಿದ್ದೆ ಎಂದು ಕೇಳಿದ ಒನ್ ಅಂಡ್ ಓನ್ಲಿ ಸಿಎಂ ಕೂಡ ನೀವೇ. ಬಿಜೆಪಿ ನರೇಂದ್ರ ಮೋದಿಯನ್ನ ವಾಚಾಮಗೋಚರವಾಗಿ ಬೈಯುತ್ತಲೇ ಪುಸಕ್ಕನೆ ದಿಲ್ಲಿಗೆ ಹೋಗಿ ಅವರ ಜೊತೆಗೆ ದಿಢೀರ್ ಮೈತ್ರಿ ಕುದುರಿಸಿಕೊಂಡು ಬಂದ ಮಹಾನುಭಾವರು ನೀವೇ. ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ನನ್ನ ಮಗನಿದ್ದಂತೆ ಎಂದು ಹೇಳಿದ್ದ ನೀವು, ಅವನು ರಾಸಲೀಲೆ ಕೇಸ್ನಲ್ಲಿ ಸಿಲುಕಿದಾಗ ನನಗೂ ಅವರ ಕುಟುಂಬಕ್ಕೂ ಸಂಬಂಧವೇ ಇಲ್ಲ ಎಂದು ನುಣಿಸಿಕೊಂಡಿರಿ. ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ನನ್ನ ಬ್ರದರ್ ಅಂತ ಬಾಯ್ತುಂಬ ಕರೆದ ನೀವು, ನಿಮ್ಮ ಬಂಡವಾಳ ಬಯಲಾಗುತ್ತಲೇ ಆತನನ್ನೇ ವಿಷವಿಕ್ಕಿದವನು ಅಂತ ಸಾರ್ವಜನಿಕವಾಗಿ ಜೆರೆದು ಕೆಂಡಕಾರಿಬಿಟ್ರಿ. ವರ್ಷಗಟ್ಟಲೆ ಪ್ರಜ್ವಲ್ ಕಾಮಕಾಂಡದ ಪೆನ್ಡ್ರೈವ್ ಇಟ್ಟುಕೊಂಡು ಊರ್ತುಂಬಾ ತಿರುಗಾಡುತ್ತಿದ್ದ ದೇವರಾಜೇಗೌಡನ ಜೊತೆಗೆ ಏನೂ ಆಗಿಲ್ಲವೆಂಬಂತೆ ಸಖ್ಯ ಬೆಳೆಸಿದ್ರಿ. ನೀವು ಸಿಎಂ ಆಗಿದ್ದಾಗ ನಿಮಗೆ ಸಾಥ್ ನೀಡಿದ್ದ ಡಿ.ಕೆ. ಶಿವಕುಮಾರ್ ಮೇಲೆ ವಿಷ ಕಾರಿಕೊಂಡು ಆಜನ್ಮ ದ್ವೇಷ ಸಾಧಿಸುತ್ತಿದ್ದೀರಿ. ಸದನದಲ್ಲಿ ಯಾವ ಬಿಜೆಪಿ ನಾಯಕರ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿರೋ ಅದೇ ನಾಯಕರ ಜೊತೆಗೆ ನಿಂತು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯುತ್ತಿದ್ದೀರಿ. ನಿಮ್ಮ ಅಣ್ಣನ ಮಗ ಪ್ರಜ್ವಲ್ನ ರಾಸಲೀಲೆಯ ಎಲ್ಲಾ ಮಾಹಿತಿ ಇದ್ದರೂ ಕೂಡ ನನಗೇನೂ ಗೊತ್ತೇ ಇರಲಿಲ್ಲ ಅಂತ ಸಖತ್ ಡ್ರಾಮಾ ಮಾಡಿದ್ರಿ. ಕೆಲವೇ ತಿಂಗಳ ಹಿಂದೆ ಪ್ರಧಾನಿ ಮೋದಿಯವರನ್ನ ಮನಸ್ಸಿಗೆ ಬಂದಂತೆ ನಿಂದಿಸುತ್ತಿದ್ದ ನೀವು ಈಗ ಅವರ ಸಚಿವ ಸಂಪುಟದಲ್ಲಿ ವಿರಾಜಮಾನರಾಗಿ ಅವರನ್ನ ಇನ್ನಿಲ್ಲದಂತೆ ಹೊಗಳುತ್ತಿದ್ದೀರಿ. ಊರವರ ದಾಖಲೆಗಳನ್ನೆಲ್ಲ ರಿಲೀಸ್ ಮಾಡುವ ಬೆದರಿಕೆ ಹಾಕುವ ನೀವು ನಿಮ್ಮ ದಾಖಲೆಗಳೇ ರಿಲೀಸ್ ಆದಾಗ ಮೈಕೈಯೆಲ್ಲ ಪರಚಿಕೊಂಡು ಬಾಯಿಗೆ ಬಂದಂತೆ ಬಡಬಡಿಸಿದ್ರಿ.
ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪುಂಖಾನುಪುಂಖವಾಗಿ ಮಾತನಾಡುವ ನೀವು ನಿಮ್ಮದೇ ಗಣಿ ಅಕ್ರಮದ ದಾಖಲೆ ಬಹಿರಂಗಗೊಂಡಾಗ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಸುಳ್ಳು ಕುಮಾರನಾಗಿ ಬಿಟ್ಟಿರಿ. ನಿಮ್ಮ ಕುಟುಂಬದ ಅಕ್ರಮದ ದಾಖಲೆಗಳನ್ನ ಪವರ್ ಟಿವಿ ಒಂದೊಂದಾಗಿ ತೆರೆದಿಟ್ಟಾಗ ಮೈ ಮೇಲೆ ಪ್ರಜ್ಞೆ ಇಲ್ಲದವರಂತೆ ಕಿರುಚಾಡಿದ್ರಿ. ತಾನು ಕಳ್ಳ, ಪರರನ್ನ ನಂಬ ಎಂಬ ಮಾತು ನಿಮ್ಮ ವಿಷಯದಲ್ಲಿ ನಿಜವಾಗಿದೆ. ಸಕ್ರಿಯ ರಾಜಕಾರಣದಲ್ಲಿ 28 ವರ್ಷಗಳನ್ನ ಪೂರೈಸಿರುವ ನಿಮ್ಮನ್ನ ನಿಮ್ಮ ದೌರ್ಬಲ್ಯ, ನಾಟಕಗಳು, ಎಡವಟ್ಟುಗಳು, ಅವಕಾಶವಾದಿತನ, ಆಷಾಢಭೂತಿತನ, ಅಧಿಕಾರದಾಹ, ಕುಟುಂಬ ಪ್ರೇಮ, ಇಬ್ಬಗೆ ನೀತಿಗಳ ಹೊರತಾಗಿಯೂ ಜನ ಗೌರವಿಸಿದ್ದಾರೆ. ಅದೆಲ್ಲವನ್ನ ಪಕ್ಕಕ್ಕಿಟ್ಟು ನಿಮ್ಮನ್ನ ಪ್ರೀತಿಸಿದ್ದಾರೆ. ಈಗಲೂ ನಮ್ಮ ಒಳಿತಿಗೆ ಕುಮಾರಣ್ಣ ನೆರವಾಗುತ್ತಾರೆ ಎಂದು ಆಶಾಭಾವನೆಯಿಂದ ನೋಡುತ್ತಿದ್ದಾರೆ. ಆದರೆ ನೀವು ಮಾತ್ರ ಅವರನ್ನ ಪ್ರಪಾತಕ್ಕೆ ತಳ್ಳುತ್ತಲೇ ಇದ್ದೀರಿ. ಜನರ ಭಾವನೆಗಳಿಗೆ ಧಕ್ಕೆ ತಂದು ದೊಡ್ಡ ಮೋಸ ಮಾಡುತ್ತಲೇ ಇದ್ದೀರಿ. ಇನ್ನಾದರೂ ಮನುಷ್ಯತ್ವದಿಂದ ರಾಜಕಾರಣ ಮಾಡಿ. ನೀವು ಪ್ರಾಮಾಣಿಕರಾಗಿದ್ದಲ್ಲಿ ಈಗ ನಿಮ್ಮ ಮೇಲೆ ಬಂದಿರುವ ಸಂಡೂರು ಗಣಿ ಹಗರಣದ ಕಳಂಕದಿಂದ ಮುಕ್ತರಾಗುವವರೆಗೆ ಕೇಂದ್ರ ಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಬದ್ಧತೆ ತೋರಿಸಿ. ಇಲ್ಲವಾದಲ್ಲಿ ನಿಮ್ಮನ್ನ ಅಂಟಿಕೊಂಡಿರುವ ಎಲ್ಲ ದುರ್ಗುಣಗಳು, ದುರ್ಬುದ್ಧಿಗಳಿಗೆ ಜನರೇ ಬುದ್ಧಿ ಕಲಿಸುವ ದಿನಗಳು ದೂರವಿಲ್ಲ. ಒಂದು ವೇಳೆ ನೀವು ಜನರಿಗೂ ಮಂಕುಬೂದಿ ಎರಚಿ ಮರುಳು ಮಾಡಿದರೆ ಆ ಕೆಲಸವನ್ನ ಪವರ್ ಟಿವಿಯೇ ಮಾಡಲಿದೆ. ಇದು ಸದಾ ನಿಮ್ಮ ಗಮನದಲ್ಲಿರಲಿ. ಸಮರ ಮುಂದುವರಿಯಲಿದೆ. ನಿಮ್ಮೆಲ್ಲ ಬತ್ತಳಿಕೆಗಳೊಂದಿಗೆ ತಯಾರಾಗಿ. ಪವರ್ ಟಿವಿ ಹೋರಾಟವು ಮುಂದುವರಿಯಲಿದೆ. ಸಮರಕ್ಕೆ ಶುಭ ಹಾರೈಕೆಗಳು. ಇತಿ ಪವರ್ ಟಿವಿ.